आपका स्वागत है। मैं आपके साथ फरहान नाथ। ಇದು ಗಾಡಿ ತುಡುಗಾಗಿತ್ತು ರೀ ಸರ. ನಿನ್ನೆ ರಾತ್ರಿ ತುಡುಗಾಗಿತ್ತು ಅಂತ ಹೇಳಿದರು. ನಮ್ಮ ಫ್ರೆಂಡಿನ ಗಾಡಿ ಸಲೀಮ್ ಅವ್ರದ್ದು ಅಂತೇಳಿ ತುಡುಗಾಗಿತ್ತು. ನಾವು ಬೆಳಿಗ್ಗೆ ನೋಡಿದೆವು ಇವತ್ತು ಇಂತೆಲ್ಲ ಐತತ್ತನ ನಾವು ವಾಟ್ಸಪ್ನಾಗ ಗ್ರೂಪ್ನಾಗ ಬಿಟ್ಟಿದ್ರು ಅವರು ಹಿಂಗೆ ತುಡುಗಾಗಿತ್ತನ. ಅದಕ್ಕೆ ನಾವು ತನಿಖೆಯಿಂದ ಮಾಡಿ ಪೊಲೀಸರಿಗೆ ಕರೆಸಿ ಗಾಡಿ ನಾವು ಮುಟ್ಟಿದ್ದೇವೆ ರೀ. ಅರ್ತಕ್ಕ ನಾವು ಒಟ್ಟೆ ಗಾಡಿ ಮುಟ್ಟಿದ್ದಿಲ್ಲ. ಅದಕ್ಕೆ ಈಗ ದಿನಂಪ್ರತಿ ಬಿಜಾಪುರಲ್ಲಿ ಆಟೋ ತುಡುಗ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಅದಕ್ಕೇನೈತಲ್ಲ ಪೊಲೀಸರು ತನಿಖೆಯಿಂದ ಎಲ್ಲ ಕಡೆ ಕ್ಯಾಮ್ರಾಗಳು ಅದಾವೆ ಇಲ್ಲಿ ತಂದು ಹಚ್ಚದಲ್ಲಿ. ದಯವಿಟ್ಟು ಎಲ್ಲದು ಪೊಲೀಸ್ ಸಿಬ್ಬಂದಿಗಳು ಏನು ಅದಾರ ಇಲ್ರಿ, APMC ಪೊಲೀಸ್ ಠಾಣೆ ಈ ಏರಿಯಾದಾಗ APMC ಪೊಲೀಸ್ ಠಾಣೆ ಬರ್ತೈತಿ. ಅವರು ಅತಿಕ್ರಮಣ ಕೈ ತೊಗೊಂಡು ಮಾಡಿ ಹೋಗ್ಬೇಕು ಅನ್ನೋದು ನಾವು ಅವ್ರ ಕಡೆ ಕಳ್ಕಳಿದಿಂದ ವಿನಂತಿ ಮಾಡಿಕೊಳ್ತೇವೆ. ನಮ್ಮದು ಗೋಪಾಲ್ಪುರ ಗಲ್ಲಿ ಇದೆ ರೀ, ರಾಘವೇಂದ್ರ ಗುಡಿ ಸಾಸ್ನೂರ್ಬಾಯಿ ಹಾಸ್ಪಿಟಲ್ ಬಳಿ ಗೋಪಾಲ್ಪುರ ಗಲ್ಲಿ ಹತ್ತಿದ್ದಾರೆ, ಅಲ್ಲಿ ತುಡುಗಾಗಿದೆ. ಹೌದು 12:30 1 ಗಂಟೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೆಳಿಗ್ಗೆ ನಾವು ಇಲ್ಲಿ ಆಟೋ ಸ್ಟ್ಯಾಂಡದವರು ಹೇಳಿದರು, ಇಲ್ಲ ಬೆಳಿಗ್ಗೆದಿಂದ ಇಲ್ಲೇ ನಿಂತೈತಿ ಅಂತಂದರು ಅವರು ಗಾಡಿ. ಅದ್ರ ಸಲಿಂದ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಯಾರೇ ಕಂಪ್ಲೀಟ್ ಆಗಿದೆ ರೀ ಸರ್, ಕಂಪ್ಲೀಟ್ ಆಗಿದೆ. ಮತ್ತು ನಾವು ಬ್ಯಾಟ್ರಿ ಆಲ್ರೆಡಿ ನಮ್ಮ ಗಾಡಿದು 2 ಸರಿ ಬ್ಯಾಟ್ರಿ ತುಡುಗಾಗೈತಿ, ಸ್ಟೆಪ್ನಿ ತುಡುಗಾಗೈತಿ. ಆದ್ರೂ ನಾವು ಸ್ಟೆಪ್ನಿ ಬ್ಯಾಟ್ರಿ ತೆಗೆದು ಮನೆಯಲ್ಲಿ ಇಡ್ತೇವೆ ಅಂದ್ರೂ ಅದು ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಆದ್ರೆ ಇವ್ರು ಹೆಂಗೆ ತಂದಾರ ಅನ್ನೋದು ಗೊತ್ತಿಲ್ಲ ನಮಗೆ. ಒತ್ಕೋದು ತಂದಾರೋ ಟೋಚಿಂಗ್ ಮಾಡ್ಕೊಂಡು ಬಂದಾರೋ ಒಬ್ಬರೇ ಅಂತೂ ತರೋಕ್ಕೆ ಸಾಧ್ಯನೇ ಇಲ್ಲ. ಅದು ಇದಕ್ಕಿಂತ ಹುಡುಗರು ಅವ್ರ ಕಡೆ ಇರ್ಬೋದು, ಅದು ನೋಡಿ ಕೈಗೊಳ್ಳಬೇಕು ಅಂತ ಅನ್ನೋದು ಪೊಲೀಸರ ಇದು ಇಂಡಿ ರೋಡಿಗೆ ಸಿಕ್ಕೈತೆ ನೋಡಿರಿ ಸರ್. APMC ಫಸ್ಟ್ ಗೇಟ್ ರೀ ಸರ್. ಪ್ರಶಾಂತ್ ಸಂಗಾಪುರ್. ನಾವು ಆಟೋ ಚಾಲಕ ರೀ, 32 ವರ್ಷದಿಂದ ಆಟೋ ಹೊಡಿತಾ ಇದ್ದೇನೆ ರೀ. ಇಲ್ಲ ರೀ, ಆಗೋದಿಲ್ಲ ರೀ, नहीं चालू नहीं होती सर. ಗಾಡಿ ತೆಗಿ ಅದಕ್ಕೆ ಮಾಡ್ಯಾರಿ.